ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನವರಾತ್ರಿಯ 9ನೆಯ ದಿನ ಈ ಪವಿತ್ರವಾದಂತಹ ದಿನದಂದು ಜಗನ್ಮಾತೆಯಾದಂತಹ ಪಾರ್ವತೀದೇವಿ ಆಕೆಯನ್ನು ಸ್ಮರಿಸಿ ನಮ್ಮ ಜನ್ಮವನ್ನು ಪಾವನಗೊಳಿಸಿಕೊಳ್ಳುವುದು. ಮತ್ತೊಂದು ವಿಷಯ ಏನಂದ್ರೆ, ಶಿವ ಮತ್ತು ಶಕ್ತಿ ಎರಡು ಕೂಡಿನ ಈ ಜಗತ್ತಾಗ್ಯದ. ಕಣ್ಣಿಗೆ ಕಾಣುವುದೆಲ್ಲವೂ ಶಿವಮಯವಾಗ್ಯದ. ಅದರೊಳಗೆ ಚೈತನ್ಯವಾಗಿ ಕಣ್ಣಿಗೆ ಕಾಣದಂಗೆ ಅಡಗಿರುವುದು ಶಕ್ತಿಯಾಗ್ಯದ. ನಿನ್ನ ಶರೀರ ಶಿವ ಐತಿ, ಆದರೆ ಒಳಗಿದ್ದಂತಹ ಚೈತನ್ಯ ಆ ಶಕ್ತಿ ನನ್ನ ಪಾರ್ವತಿ ಅದಾಳ. ಅದಕ್ಕೆ ಶಿವ ಮತ್ತು ಶಕ್ತಿಯರು ನಿನ್ನಲ್ಲಿನ ಅದಾರೋ ಅವರನ್ನು ಹುಡುಕು ಅಷ್ಟೆ. ದೇವಿಯ ಪುರಾಣ ಅಲ್ಲಪ್ಪ, ದೇಹದ ಪುರಾಣ ಅಂಥೇಳಿ ಬಹಳ ಚಂದ ಹೇಳಿದ್ದಾರೆ. ನಮ್ಮೊಳಗಿದ್ದಂಥ ಅಜ್ಞಾನವನ್ನು ಕಳ್ಕೊಂಡು ಸರ್ವತ್ರದಲ್ಲಿಯೂ ಶಿವನನ್ನು ಕಾಣುವ ಭಾವವನ್ನು ಬೆಳೆಸಿಕೊಂಡ್ರೆ ನಾವ ಶಿವನ ಸ್ವರೂಪರು. ಸ್ವರ್ಗಲೋಕ ನರಕಲೋಕ ಅನ್ನೋದು ಬ್ಯಾರೆ ಎಲ್ಲೂ ಇಲ್ಲ, ಇಲ್ಲೇ ಐತಿ. ಒಳ್ಳೆಯ ಕರ್ಮವನ್ನು ಮಾಡಿದೀಪ ಅಂದ್ರೆ ಸ್ವರ್ಗವನ್ನು ಅನುಭವಿಸ್ತಿ, ಕರ್ಮವನ್ನು ಮಾಡಿದೀಪ ಅಂದ್ರೆ ನರಕವನ್ನು ಅನುಭವಿಸ್ತಿ. ಇಷ್ಟ. ಆ ಪಾರ್ವತಿ ಹಂತೇಕ ಬೇಡಿಕೊಳ್ಳುವುದು ಏನಂದ್ರೆ, ಜಗನ್ಮಾತೆ ನನ್ನನ್ನು ಉದ್ಧರಿಸು ಅಂತ ಹೇಳ್ತಾರೆ. ಆರಾಧ್ಯ ದೇವತೆಯಾದಂತಹ ಕರಿಯಮ್ಮ ತಾಯಿಯನ್ನು ಇವತ್ತಿನ ದಿವಸ ಮಹಾಲಕ್ಷ್ಮಿಯ ರೂಪದಿಂದ ನಾವೆಲ್ಲರೂ ಸಹಿತ ಪೂಜೆಗೊಳಿಸಿದೆವು. ಮಹಾಲಕ್ಷ್ಮಿ ಅಂತಂದ್ರೆ ಕೇವಲ ಸಂಪತ್ತಲ್ಲ, ಒಳಗಿದ್ದಂತಹ ಒಳ್ಳೆಯ ಗುಣ ಐತ್ಲ, ಅದು ಮಹಾಲಕ್ಷ್ಮಿ. ಭಕ್ತಿಯ ಶಿಖರವನೇರಿದರು, ವಿರಕ್ತಿಯ ಬಯಲಲ್ಲಿ ಸಾಗಿದರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದರು ದಾಸವರಣ್ಯರು. ಶ್ರೀ ಪುರಂದರದಾಸರು ಅಂತ ಹೇಳಿದರು. ಪುರಂದರದಾಸರು ಕಣ್ಣಿಗೆ ಕಾಣಿಸುವಂತಹ ಸಂಪತ್ತಿಗೆ ಧನ ಕನಕಾದಿಗಳಿಗೆ ಬಾ ಅಂತ ಕರೀಲಿಲ್ಲ, ತಮ್ಮೊಳಗೆ ಒಳ್ಳೆಯ ಭಾವನೆಗಳಿಗೆ ಬಾ ಅಂಥೇಳಿ ಕರೆದಾರ. ಅದನ್ನು ನಾವು ತಿಳ್ಕೋಬೇಕು. ಕೊಲ್ಲಾಪುರದೊಳಗೆ ನೆಲೆಸಿ ಪರಮೇಶ್ವರನ ಆರಾಧನೆಯನ್ನು ಮಾಡುವ ಸಮಯದೊಳಗೆ ಒಂದು ಪದ್ಮಕಮಲ ಪೂಜೆಗೆ ಕಮ್ಮಿ ಬಿದ್ದಿದ್ದಕ್ಕೆ ತನ್ನ ಸ್ತನವನ್ನು ಕತ್ತರಿಸಿ ಪುಷ್ಪವನ್ನಾಗಿ ಏರಿಸಿದಂತಹ ವೈರಾಗ್ಯಮೂರ್ತಿನ ಮಹಾಲಕ್ಷ್ಮಿ. ಆ ತಾಯಿಯ ಸ್ತನ ಶಿವನ ಒಂದು ಜಟೆಯಲ್ಲಿತ್ತು. ಅದನ್ನು ಶ್ರೀಶೈಲ ಪರ್ವತದ ಮೇಲೆ ಜಾಡಿಸಿದ ಅಂತ ಹೇಳ್ತಾರೆ. ಅಲ್ಲೇನ ಹುಟ್ಟಿತು ಬಿಲ್ವ ವೃಕ್ಷ. ಅದಕ್ಕಾಗಿ ನಾವೆಲ್ಲರೂ ಉಪಯೋಗಿಸುವಂತಹ ಶಿವನ ಪೂಜೆಗೆ ಯೋಗ್ಯವಾದಂತಹ ಬಿಲ್ವ ಪತ್ರೆ ಅದು ಪ್ರತ್ಯಕ್ಷ ಮಹಾಲಕ್ಷ್ಮಿಯ ಸ್ವರೂಪ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಅಂತಹ ಮಹಾಲಕ್ಷ್ಮಿಯ ಕರುಣಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಬೇಕು. ದೇವಿ ಪುರಾಣದೊಳಗೆ ಇವತ್ತು 17ನೇ ಅಧ್ಯಾಯ. ಶಿವನು ಸರ್ವಮಂಗಳಿಯ ಮಹಿಮೆಯನ್ನು ನಂದಿಗೆ ಹೇಳಿದ್ದು ಅಂತ. ಮಂಗಳಕ್ಕೆ ಮಂಗಳೆನಿಪ ವೇದಾಂಗರೂಪಿಣಿಯಾದ ಮಹಿಮೆಯ ಮಂಗಳೆಂದೆನೇ ಹೇಳಿದನೋ ಮಹೇಶ ವೃಷಭಂಗೆ ಅಂತ. ಸಾಕ್ಷಾತ್ ಪರಮೇಶ್ವರನು ನಂದೀಶ್ವರನಿಗೆ
ಜಗನ್ಮಾತೆಯಾದಂಥ ಪಾರ್ವತಿಯ ಮಹಿಮೆಯನ್ನು ಹೇಳಿದ. ಕೇಳಿರೈನಂದೀಶ ಮಹಿಮೆಯ ಹೇಳುವೆನು ದೇವಿಯದ, ಮರಳಿಯು ಕೂಳದಾನವನುದಿಸಿ ಶುಂಭನಿಶುಂಭರೆಂಬುವರು. ಮೇಲು ಲೋಕಕ್ಕೆ ಕೊಡಲುಪದ್ರವ ಸೀಳಿದಳು ಶ್ರೀ ದುರ್ಗಿಯಾಗೆ, ಮೂಲ ದೇವತೆ ಈ ಪಾರ್ವತಿಯು ಕೇಳೆಂದ. ರಕ್ತದಂತಾಸುರನ ಕೊಂದೆ ರಕ್ತದಂತಿಕೆ ಎನಿಸಿಕೊಂಡಳು, ರಕ್ತನಹ ದುರ್ಗಾಸುರನ ಸಂಹರಿಸಿ ಮುನಿವರರ. ಯುಕ್ತವಾಗಿಯೇ ದೇವಿಯನನು ಭುಕ್ತ ಮಾಡಿಯೇ ದುರ್ಗೆನಾಮದಿ, ಭಕ್ತರಿಂ ಕರೆಯಿಸಿದಳಿ ಪಾರ್ವತಿಯು ಕೇಳೆಂದ. ಭೀಮವೆಂಬುವ ದೈತ್ಯ ಮುನಿಗಳ ನಾಮಹ ಹಿಮಚಲದಿ ತಿನಲಿಕೆ, ಸೋಮಶೇಖರಿ ರಕ್ಷಿಸಿಯೇ ಮುನಿಗಳನ್ನು. ದೈತ್ಯನನು ಈ ಮಹಾಯುದ್ಧದಲ್ಲಿ ಭಕ್ಷಿಸಿ ತಾ ಮರಳಿ ಕರೆಯಿಸಿದಳು ನಾಮವು ಭೀಮೆಯೆಂಬ ದೇವಿ ಈ ಪಾರ್ವತಿಯು ಕೇಳೆಂದ. ದಾರುಣಾಕ್ಕೆಂಬ ಸುರ ತ್ರಿಜಗವ ಸೂರೆ ಮಾಡುತ್ತ ಭ್ರಮರ ರೂಪದಿ, ಆರು ಕಾಲಿಗೆ ಯುಕ್ತನಾಗಿ ಸರ್ವರನು ಕಡಿದು, ಮಾರಿಯಾಗಿರು ತಿರಲಿಕವನನು ಕಾರಿಸಿದರು ಪ್ರಾಣವನು ನಾಮವು ಸೇರಿದುದು ಬ್ರಹ್ಮರಾಂಬೆ ಈ ಪಾರ್ವತಿಯು ಕೇಳೆಂದ ಅಂತ ಹೇಳ್ತಾರೆ. ಪಾರ್ವತಿ ದೇವಿ ಯಾವ ರೂಪದಿಂದ ಯಾವ ರೀತಿ ಜಗತ್ತನ್ನು ರಕ್ಷಣೆ ಮಾಡಿದ್ಲು ಅಂಥೇಳಿ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ನಂದೀಶ್ವರನೇ ಕೇಳು, ದೇವಿಯ ಮಹಿಮೆಯನ್ನು ಪುನಃ ಹೇಳುವೆನು. ದುಷ್ಟ ರಾಕ್ಷಸರಾದ ಶುಂಭರು ಹುಟ್ಟಿ ಮೇಲಿನ ಲೋಕಗಳಿಗೆ ತೊಂದರೆ ಕೊಡಲು ದುರ್ಗಿಯಾಗಿ ಸೀಳಿ ಹಾಕಿದಳು. ಇದೇ ಮೂಲ ದೇವತೆಯಾದ ಪಾರ್ವತಿಯೇ ದುರ್ಗಿಯಾದಳು ಅಂತ ಹೇಳ್ತಾನೆ. ರಕ್ತದಂತ ಎಂಬುವ ರಾಕ್ಷಸನ್ನು ಕೊಂದಿದ್ದರಿಂದ ಇವಳಿಗೆ ರಕ್ತದಂತಿಕೆ ಅಂತ ಹೆಸರು ಬಂತು. ಮಹಾಶಕ್ತಿಶಾಲಿಯಾದ ದುರ್ಗಾಸುರ ಮುನಿಗಳಿಗೆ ಉಪದ್ರವ ತೊಂದರೆಯನ್ನು ಕೊಟ್ಟಿದ್ದಕ್ಕಾಗಿ ದೇವಿ ಅವನನ್ನು ಸಂಹರಿಸಿ ತಿಂದುಬಿಟ್ಟಳು. ಆಗ ಮುನಿಗಳೆಲ್ಲರೂ ಸೇರಿ ಇವಳಿಗೆ ದುರ್ಗೆ ಅಂತ ಕರೆದರು ಅಂತ ಹೇಳ್ತಾರೆ. ಭೀಮ ಎಂಬ ಹೆಸರಿನ ಮಹಾದೈತ್ಯ ಹಿಮಗಿರಿಗಳಲ್ಲಿ ಮುನಿಗಳನ್ನು ಕೊಂದು ತಿಂದು ಹಾಕ್ತಿದ್ದ. ಆಗ ಮುನಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಆ ದೈತ್ಯನನ್ನು ಯುದ್ಧದಲ್ಲಿ ಕೊಂದಿದ್ದಕ್ಕಾಗಿ ಇವಳಿಗೆ ಭೀಮೆ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ದಾರುಣಾಖ್ಯ ಎನ್ನುವಂತಹ ಒಬ್ಬ ರಾಕ್ಷಸ 6 ಕಾಲಿನ ಗುಂಗಿ ಹುಳಿದ ಆಕೃತಿಯಿಂದ 3 ಲೋಕಗಳಲ್ಲಿ ಪ್ರತಿಯೊಬ್ಬರನ್ನು ಕಡಿದು ನಾಶ ಮಾಡ್ತಿದ್ದ. ದೇವಿ ಅವನನ್ನು ಕೊಂದಿದ್ದಕ್ಕಾಗಿ ಭ್ರಮರಾಂಬ ಅಂತ ಆ ತಾಯಿಗೆ ಹೆಸರು ಬಂತು. ಆಕಿ ಪಾರ್ವತಿಯ ಸ್ವರೂಪಳನ ಅಂತ ಹೇಳ್ತಾರೆ. ಪಾರ್ವತಿಯ ಮಹಿಮೆಯನ್ನು ಹೇಳ್ಕೋತ ಹೋಗ್ತಾರೆ. ಭಸ್ಮಾಸುರನಿಗೆ ಪರಮಾತ್ಮ ವರವನ್ನು ಕೊಡ್ತಾನೆ. ಏನಂದ್ರೆ, ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರು ಸುಟ್ಟು ಬೂದಿಯಾಗ್ತಾರಂಥೇಳಿ. ಆವಾಗ ಆ ಭಸ್ಮಾಸುರ ದುರಾಶೆಯಿಂದ ಪರಮಾತ್ಮನ ತಲೆ ಮೇಲೆ ಕೈ ಇಡಾಕ ಬೆನ್ನು ಹತ್ತಿದಾಗ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿ ಸಾಕ್ಷಾತ್ ಮಹಾವಿಷ್ಣು ಆ ಭಸ್ಮಾಸುರನ ನಾಶಕ್ಕೆ ಕಾರಣನಾದ ಅವನನ್ನು ನಾರಾಯಣಿ ಅಂಥೇಳಿ ಮೋಹಿನಿ ಅಂತ ಕರೆದರು. ಆ ನಾರಾಯಣಿ ಮೋಹಿನಿ ಎಲ್ಲವೂ ಸಹಿತ ಪಾರ್ವತಿಯ ಅವತಾರಣ ಅಂತ ಹೇಳ್ತಾರೆ. ಮತ್ತು ಅತ್ಯಂತ ದುಷ್ಟನಾದಂತಹ ಸೋಮಕ, ಹಯಗ್ರಿ ಅನ್ನುವಂಥ ರಾಕ್ಷಸರು ಬ್ರಹ್ಮ ನಿದ್ರೆಯೊಳಗಿದ್ದಾಗ ಅವನಿಗೆ ತಿಳಿದಂಗೆ ವೇದಗಳನ್ನು ಕದ್ದು ಸಮುದ್ರದೊಳಗೆ ಅಡಗಿಸ್ಕೊಂತಿದ್ರಂತ. ಆವಾಗ ಶ್ರೇಷ್ಠವಾದಂಥ ತಿಮಿಂಗಿಲಾಗಿ ಹೋರಾಡಿ ಆ ದೈತ್ಯರನ್ನು ಕೊಂದು ಬ್ರಹ್ಮನಿಗೆ ವೇದಗಳನ್ನು ತಿರುಗಿ ಕೊಟ್ಟಂಥ ವಿಷ್ಣುವಿನ ಮತ್ಸ್ಯಾವತಾರನೂ ಸಹಿತ ಆ ಪಾರ್ವತಿಯ ಅವತಾರಣ ಅಂಥೇಳಿಕಾರ ದೇವಿ ಪುರಾಣದೊಳಗೆ ಹೇಳ್ತಾರೆ. ಸಾಕ್ಷಾತ್ ಕೃಷ್ಣ ಭಗವಂತ ಏನು ಭೂಮಿ ಮೇಲೆ ಹುಟ್ಟಿ ಬಂದು ಜಗತ್ತನ್ನು ಉದ್ಧರಿಸಿದ ಅಂತಹ
ಕೃಷ್ಣ ಭಗವಂತನೂ ಸಹಿತ ಪಾರ್ವತಿಯ ಅವತಾರ. ಸಮುದ್ರ ಮಂಥನವನ್ನು ಮಾಡುವಂತಹ ಸಮಯದೊಳಗೆ ಪರ್ವತವನ್ನು ಕಡಗೋಲಾಗಿ ಮಾಡಿದರೂ ಅದು ನೀರಾಗ ಮುಳುಗಾಕತ್ತು. ಆವಾಗ ಶ್ರೀಹರಿ ಏನು ಮಾಡಿದಂದ್ರೆ ಕೂರ್ಮವಾಗಿ ಆಮೆಯಾಗಿ ಮಂದಾರ ಪರ್ವತದ ಕೆಳಗೆ ನುಗ್ಗಿ ಅದು ಕೆಳಗೆ ಹುಗಿದಂಗೆ ವ್ಯವಸ್ಥೆ ಮಾಡಿದ. ಅದ ಕೂರ್ಮಾವತಾರವಾಯಿತು. ಅದನ್ನು ಜಗನ್ಮೋಹಿನಿ ಅವತಾರ ಅಂತಲೂ ಕರೆದರು. ಆ ಅವತಾರನೂ ಸಹಿತ ಪಾರ್ವತಿಯ ಅವತಾರ ಅಂತ ಕರೆದರು. ಹಿರಣ್ಯಾಕ್ಷನನ್ನುವಂಥ ರಾಕ್ಷಸ ಭೂಮಿಯನ್ನು ಚಾಪಿ ಸುತ್ತಿದಂಗೆ ಸುತ್ತಿ ಅದನ್ನು ಅಪಹರಣ ಮಾಡಕತ್ತಿದ್ದ. ಆವಾಗ ವರಾಹ ರೂಪವನ್ನು ಧಾರಣೆ ಮಾಡಿ ಭೂಮಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಣೆ ಮಾಡಿದಂತಹ ಆ ವಾರಾಹಿ ಅವಳು ಸಹಿತ ಪಾರ್ವತಿಯ ಅವತಾರ ಅಂಥೇಳಿ ಹೇಳ್ತಾರೆ. ದುಷ್ಟನಾದಂತಹ ಹಿರಣ್ಯಕಶ್ಯಪು ನಾನಾ ದೇವರಂಥೇಳಿ ಮೆರೆಯಕತ್ತಿದ್ದ. ಆ ಸಮಯದೊಳಗೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ನರಸಿಂಹನಾಗಿ ಆ ದುಷ್ಟ ಹಿರಣ್ಯಕಶ್ಯಪುವನ್ನು ಹೆಂಗೆ ಸಂಹಾರ ಮಾಡಿದ. ಆ ಅವತಾರ ಆದ್ರೂ ಸಹಿತ ಪಾರ್ವತಿಯ ಅವತಾರನ ಅಂತ ಹೇಳ್ತಾರೆ. ಯಾವಾಗ ಬಲಿ ಚಕ್ರವರ್ತಿ ದುರಾಡಳಿತವನ್ನು ನಡೆಸಿದ್ದ, ಆವಾಗ ವಾಮನ ರೂಪವನ್ನು ಧಾರಣೆ ಮಾಡಿ ಆ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ನುಗ್ಗಿದಂತಹ ಆ ಒಂದು ವಾಮನ ಅವತಾರನೂ ಸಹಿತ ಪಾರ್ವತಿಯ ಒಂದು ರೂಪನ ಅಂಥೇಳಿಕಾರ ಈ ದೇವಿ ಪುರಾಣದೊಳಗೆ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಕಾಮಧೇನವನ್ನು ಕೊಡು ಅಂಥೇಳಿಕಾರ ಕಾರ್ತ್ಯವೀರ್ಯಾರ್ಜುನ ಅಜ್ಞಾನದಿಂದ ಜಮದಗ್ನಿಯನ್ನು ಕೋಪದಿಂದ ಕಡಿದು ಹಾಕ್ತಾನೆ. ಆವಾಗ ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪರಶುವನ್ನು ಪಡೆದು ಆ ಸಹಸ್ರ ವೀರ್ಯಾರ್ಜುನನ ಸಹಸ್ರ ಭಾವಗಳನ್ನು ಕತ್ತರಿಸಿ ಜಗತ್ತನ್ನು ಉದ್ಧರಿಸಿದಂಥ ಪರಶುರಾಮ ಆ ಅವತಾರನೂ ಸಹಿತ ಪಾರ್ವತಿಗೆ ಸಂಬಂಧಪಟ್ಟಿದ್ದನ ಅಂತ ಹೇಳ್ತಾರೆ. ರಾವಣ ಸೀತೆಯನ್ನು ಕದ್ದೊಯ್ಯದ, ನಳ ಸುಗ್ರೀವ ಹನುಮಂತ ಮೊದಲಾದ ವಾನರ ಬಲದೊಂದಿಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾಪಟ್ಟಣಕ್ಕೆ ನುಗ್ಗಿ ರಾವಣ ಕುಂಭಕರ್ಣರನ್ನು ಸಕಲ ಬಲದೊಂದಿಗೆ ನಾಶ ಮಾಡಿ ಅಯೋಧ್ಯ ಪಟ್ಟಣವನ್ನು ಸಮರ್ಥ ರೀತಿಯಲ್ಲಿ ಆಳಿದ ಶ್ರೀರಾಮ ಅವತಾರವು ಸಹಿತ ಇದ ಪಾರ್ವತಿನ ಆಗಿದಾಳ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಗೋವು ರಕ್ಷಿಸುತ್ತಾಗ 16,000 ಗೋಪಿಯರ ಕೂಡಿಯೇ ಮಾನಕಂಸನ ನರಕ ಶಿಶುಪಾಲ ವಕ್ರದರನ್ನು ಸಂಹಾರ ಮಾಡಿದಂತಹ ಭಾವ ಕುರುವಂಶ ಒಳಿದು ಧರ್ಮಜ ದೇವ ಭೀಮಾರ್ಜುನರ ಸಲುಹಿದ ದೇವಕಿ ಸುತ ಕೃಷ್ಣನೇ ಪಾರ್ವತಿಯು ಕೇಳೆಂದ. ಸಾಕ್ಷಾತ್ ಕೃಷ್ಣನೂ ಸಹಿತ ಪಾರ್ವತಿಯ ಅವತಾರ. ತ್ರಿಪುರವನು ಶಿವ ಕಾದುತ್ತಿರಲಿಕ್ಕೆ ತ್ರಿಪುರದಲ್ಲಿ ಸತ್ತಸುರದಿರಲು ತ್ರಿಪುರ ಮಧ್ಯದಿ ನಿಂದ ಹರಿ ಕೊಳಬಳಿಯೇ ಬೆತ್ತಲಲಿ ತ್ರಿಪುರ ಸ್ತ್ರೀಯರು ಕಂಡು ಮೋಹಿಸಿ ತ್ರಿಪುರ ಕೆಟ್ಟಿತು ಶಿವನು ದಹಿಸಿದ ವಿಪುಳ ಬಲದ ಬೌದ್ಧನಿ ಪಾರ್ವತಿಯು ಕೇಳೆಂದ ಅಂಥೇಳಿ. ಶಿವ ತ್ರಿಪುರಾಸುರ ರಾಕ್ಷಸರೊಂದಿಗೆ ಯುದ್ಧವನ್ನು ಮಾಡುತ್ತಿರುವಾಗ ಆತನಿಂದ ಯುದ್ಧದಲ್ಲಿ ಸತ್ತ ಸೈನಿಕರು ಅವರವರ ಹೆಂಡತಿಯರ ಪಾವಿತ್ರ್ಯದ ಪ್ರಭಾವದಿಂದ ಮತ್ತೆ ಹುಟ್ಟಿ ಬರ್ತಿದ್ದರು. ಆವಾಗ ಬಾಣದ ಕೊನೆಯಲ್ಲಿ ಶ್ರೀಹರಿಯ ಒಂದು ಉಪಾಯ ಮಾಡಿದ. ರಾಕ್ಷಸ ಸ್ತ್ರೀಯರು ಸ್ನಾನ ಮಾಡುತ್ತಿರುವ ಕೊಳದ ಬಳಿಯಲ್ಲಿ ಸುಂದರಾಕಾರದ ಬೌದ್ಧನಾಗಿ ಬತ್ತಲಿ ನಿಂತು ಬಿಟ್ಟ.
ಅವನ ಸೌಂದರ್ಯವನ್ನು ನೋಡಿದಂತಹ ರಾಕ್ಷಸ ಸ್ತ್ರೀಯರು ಮೋಹಿತರಾದರು. ಹೀಗಾಗಿ ಅವರ ಪಾವಿತ್ರ್ಯತೆ ಕೆಟ್ಟು ಪತಿವ್ರತೆ ಕೆಟ್ಟು ಹೋಯಿತು. ತಕ್ಷಣವೇ ಆ ತ್ರಿಪುರಗಳು ಶಿವನ ಬಾಣದಿಂದ ಭಸ್ಮವಾದವು. ಹಾಗೆ ಬೌದ್ಧಾವತಾರ ತಾಳಿದವಳು ಸಹಿತ ಪಾರ್ವತಿ ಅಂತ ಹೇಳಿಕಾರ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಕಲಿಯುಗದ ಕೊನೆಯಲ್ಲಿ ದುರ್ಜನರೇ ಪ್ರಬಲರಾಗಲು ದುಷ್ಟ ಕರ್ಮಗಳೇ ಹೆಚ್ಚಾಗುವು. ಆವಾಗ ಮಹಾವಿಷ್ಣು ಒಬ್ಬ ಬ್ರಾಹ್ಮಣನಿಗೆ ಕುಮಾರನಾಗಿ ಕುದುರೆ ಮುಖವುಳ್ಳವನಾಗಿ ಅವತರಿಸುವನು. ಅವನು ಹಿರಿಯ ಕುದುರೆಯೊಂದನ್ನೇರಿ ದುರ್ಜನರನ್ನು ಕಡಿಯುತ್ತಾ ಸಜ್ಜನರ ಪರಿಪಾಲನೆ ಮಾಡುತ್ತಾ ದೇಶ ದೇಶಗಳೆಲ್ಲ ತಿರುಗಾಡಿ ಧರ್ಮವನ್ನು ಪುನಃ ಸಂಸ್ಥಾಪಿಸುವನು. ವಿಷ್ಣುವಿನ ಆ ಕಲ್ಕಿ ಅವತಾರವು ಸಹಿತ ಪಾರ್ವತಿಯ ಅವತಾರಣ ಆಗ್ಯದ ಅಂತ ಹೇಳಿಕಾರ ಶಿವ ವಿಶೇಷವಾಗಿ ಹೇಳ್ತಾನೆ. ಎಲೆ ಬಸವೇಶ ಕೇಳು, ದೇಹದೊಳಗೆ ದೇವಿಯ ಅವತಾರಗಳನ್ನು ಚಕ್ರದ ಸ್ಥಳ ದಳಗಳ ಬೀಜವರ್ಣ ಅದಕ್ಕೆ ಅಧಿಪತಿಗಳಾರಂಭುವುದನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿಕಾರ ದೇಹಕ್ಕೆ ಮತ್ತು ಈ ಒಂದು ಪಾರ್ವತಿಗೆ ಹೆಂಗೆ ಸಂಬಂಧ ಐತಿ ಅಂತ ಹೇಳಿಕಾರ ವಿಶೇಷವಾಗಿ ಇಲ್ಲಿ ವರ್ಣನೆಯನ್ನು ಮಾಡ್ಕೋತ ಬರ್ತಾರೆ. ಅದಕ್ಕಾಗಿ ಜೀವ ಶಿವ ತಾನೀಕೆ, ಶಿವನ ಜೀವ ಸುಧೆ ಕರ್ತಿಕೆ ಜೀವಕೆ, ಜೀವನಾಗಿ ಹಳೀಕೆ ಲೋಕದ ಜಂತ್ರ ತಾನೀಕೆ, ತಾ ಹುಟ್ಟುತ್ತವ ಸುಖವು ದುಃಖದ ಲೋವಿ ಬಳಲುವಳಿಕೆ ಈಕೆಯು, ಪಾವನೀಕೆ ಪಾವನವು ಈ ಪಾರ್ವತಿಯು ಕೇಳೆಂದ ಅಂತ ಹೇಳ್ತಾರೆ. ಚಿತ್ಶಕ್ತಿಯೇ ಜೀವನೂ ಆಗಿರುವನು, ಶಿವನೂ ಆಗಿರುವನು. ಶಿವನಾಗಿ ಈ ಭೂಮಿಯ ಕರ್ತೃವೆನಿಸುವನು. ಜೀವಿಗಳಿಗೆ ಬದುಕುವುದಕ್ಕೆ ಕಾರಣಳಾಗುವಳು, ಜಗತ್ತನ್ನು ಸಾಗಿಸುವ ಯಂತ್ರವಾಗುವಳು, ಹುಟ್ಟು ಸಾವುಗಳನ್ನು ಹೊಂದಿ ಸುಖ ದುಃಖಗಳಲ್ಲಿ ಬಳಲುವಳು. ಇಂತಹ ಪಾರ್ವತಿಯ ಚರಿತ್ರೆ ಅತ್ಯಂತ ಪವಿತ್ರವಾಗಿದೆ ಅಂತ ಹೇಳಿಕಾರ ಶಿವ ಏನು ಮಾಡ್ತಾನಂದ್ರೆ ಪಾರ್ವತಿಯ ಒಂದು ಮಹಿಮೆಯನ್ನು ನಂದೀಶ್ವರನಿಗೆ ಹೇಳ್ತಾನೆ. ಅಲ್ಲ ಸ್ತ್ರೀ ಪುರುಷಲ್ಲವೀಕೆಯು, ಅಲ್ಲವು ನಪುಂಸಕವು, ಅವಯವವಲ್ಲ ದೇಹವು, ಚರ್ಮ ವ್ಯವಹಾರವಲ್ಲ ರಕ್ತಸ್ತ್ರೀ, ಅಲ್ಲ ಸಂಕಲ್ಪ ವಿಕಲ್ಪವಲ್ಲ ಜೀವನವೀಕೆ, ಯಹುದಹುದಲ್ಲವಾಗಿಯೇ ಇಹಳು ಈ ಪಾರ್ವತಿಯು ಕೇಳೆಂದ ಅಂತ ಹೇಳಿಕಾರ. ಈಕೆ ಸ್ತ್ರೀಯನೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕನೂ ಅಲ್ಲ. ಅವಯವಗಳಾಗಲಿ ದೇಹವಾಗಲಿ ರಕ್ತವಾಗಲಿ ಚರ್ಮವಾಗಲಿ ವ್ಯವಹಾರವಾಗಲಿ ಸಂಕಲ್ಪ ವಿಕಲ್ಪಗಳಾಗಲಿ ಈಕೆ ಅಲ್ಲ. ಮನಸ್ಸು ಈಕೆ ಅಲ್ಲ, ಜೀವನೂ ಹೌದು. ತನ್ನ ಲೀಲಾ ಮಾತ್ರದಿಂದ ಎಲ್ಲ ತಾನಾಗಿ ಹೇಳುವು, ಎಲ್ಲವನ್ನೂ ತನ್ನಲ್ಲಡಗಿಸಿಕೊಂಡು ಅವುಗಳಲ್ಲಿಯೇ ಸಾಕ್ಷಿಯಾಗಿ ಚಿದ್ರೂಪಳಾಗಿ ಆಧಾರ ಅಧಿಷ್ಠಾನಳು ಆಗಿ ಈ ಪಾರ್ವತಿ ದೇವಿ ಇರ್ತಾಳಂತ ಹೇಳಿಕಾರ ವಿಶೇಷವಾಗಿ ಇಲ್ಲಿ ದೇವಿಯನ್ನು ಕುರಿತು ಗುಣಗಾನ ಮಾಡಿದರು. ನಾದರೂಪಳು ಈಕೆ ನಾನಾ ನಾದಳು ತಾನೀಕೆ ನಾದದ ಲೋದುತ್ತಿರುವ ಸುನಾದವೀಕೆಯು, ನಾದ ಮಗ್ನೀಕೆ ನಾದ ಶೀತಳು ಈಕೆಯು, ನಾದ ಬಿಂದುವು ಕಳೆತೀತಳು, ನಾದ ಪರದೈವೀಕೆ ಪಾರ್ವತಿಯು ಕೇಳೆಂದ ಅಂತ ಹೇಳಿಕಾರ. ಓಂ ಎಂಬ ಪ್ರಣವ ರೂಪಗಳು ಆದರೆ ನಾದ ಬಿಂದು ಕಳೆಗಳಿಗೆ ನಿಲುಕೋಳು. ವೀಣಾದಿ ಅನಂತನಾದಗಳು ಇವಳೇ ಆಗಿದ್ದಾಳ. ಇವಳು ನಾದ ಮಗ್ನಳೂ ಹೌದು. ವಾದ ವರುಣದ ಸ್ವರೂಪವೂ ಈಕೆ. ನಾದ ಬಿಂದು ಕಲೆಯ ಸ್ವರೂಪಳು ಇವಳಿಗೆ ಮೀರಿದವಳು. ಉತ್ಪತ್ತಿರಹಿತ ಸರ್ವಕ್ಕೂ ಕಾರಣಾಳಾದ ಪಾರ್ವತಿಯು ಈಕಿನ ಅದಾಳ ಅಂತ ಹೇಳಿಕಾರ ಬಹಳ ವಿಶೇಷವಾಗಿ ತಾಯಿಯ ಗುಣಗಾನವನ್ನು ಮಾಡ್ಕೋತ ಬರ್ತಾರೆ. ಪೃಥ್ವಿ ಅಪ್ಪ ತೇಜ ವಾಯು ಆಕಾಶಗಳು ಈಕಿನ ಅದಾಳ. ಕಣ್ಣು ಕಿವಿ ಮೂಗು ನಾಲಿಕೆ ಚರ್ಮ ಈ ಪಂಚೇಂದ್ರಿಯಗಳು ಇವಳ ಅದಾಳ. ವಾಕ್ ವಾಣಿ ಗುರು ಕಾಲು ಗುಹ್ಯ ಈ ಕರ್ಮೇಂದ್ರಿಯಗಳು ಸಹಿತ ಈಕಿನ ಅದಾಳ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥ ಪಂಚಪ್ರಾಣಗಳು ಸಹಿತ ಈಕಿನ ಅದಾಳ. ಈ ಪಂಚ ತತ್ವಗಳೆಲ್ಲ ಸಂದೇಹವಿಲ್ಲದ ಪಾರ್ವತಿ ದೇವಿನ ಈಕೆ ಅದಾಳ.
ಸಕಲ ಭೂತಗಳೂ ಇವಳ ಅದಾಳ, ಸರ್ವನಾಮಗಳೂ ಇವಳ ಅದಾಳ, ಸರ್ವಚೇಷ್ಟೆಗಳೂ ಇವಳ ಅದಾಳ. ಭೂಮಿ ಒಳಗಿನ ಪಶು ಮಾನವರು, ಕ್ರಿಮಿ ಕೀಟಾದಿಗಳು, ದೇವ ದಾನವರು, ಕ್ಷೇತ್ರ ಗಿರಿಪುರ ಪಟ್ಟಣ ಎಲ್ಲವೂ ಸಹಿತ ಈ ಪಾರ್ವತೀ ದೇವಿನ ಅದಾಳು ಅಂಥೇಳಿಕಾರ ವಿಶೇಷವಾದಂಥ ಗುಣಗಾನವನ್ನು ಪಾರ್ವತೀ ದೇವಿಯ ಮಹಿಮೆಯನ್ನು ಇಲ್ಲಿ ವಿಶೇಷವಾಗಿ ಹೇಳ್ಕೊತ ಬರ್ತಾರೆ. ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಜಗತ್ತಿನೊಳಗಿರುವಂಥ ಪ್ರತಿಯೊಂದು ಜೀವ, ಪ್ರತಿಯೊಂದು ವಸ್ತು ದೇವಿ ಸ್ವರೂಪನ ಐತಿ. ಯಾವುದನ್ನೂ ನಾವು ಅಲ್ಲಗಳೆಯಬಾರದು, ಯಾವುದಕ್ಕೂ ನಾವು ಅಪಮಾನವನ್ನು ಮಾಡಬಾರ್ದು, ಯಾವುದನ್ನೂ ನಾವು ತಿರಸ್ಕಾರ ಭಾವದಿಂದ ಕೇಳಬಾರ್ದು, ನೋಡಬಾರ್ದು. ಅದಕ್ಕಾಗಿ ಮಧುಕೈಟವರನ್ನು ಸಂಹಾರ ಮಾಡಿದಂತಹ ಕಾಳಿಕೆನೂ ಈಕಿನ, ಮಹಿಷಾಸುರನನ್ನು ಸಂಹರಿಸಿದಂಥ ಮಹಾಲಕ್ಷ್ಮಿನೂ ಈಕಿನ, ಶುಂಭರನ್ನು ಸಂಹರಿಸಿದಂಥ ಶಾಂಭವಿಯೂ ಸಹಿತ ಇದೇ ತಾಯಿನ ಅದಾಳ ಅಂತ ಹೇಳ್ಕಾರ ವಿಶೇಷವಾಗಿ ಹೇಳ್ಕೋತ ಬಂದ ಆಕೆಯ ಗುಣಗಾನವನ್ನು ಪರಮಾತ್ಮ ಮಾಡಿ ಪಾರ್ವತಿಯ ಮಹಿಮೆಯನ್ನು ಸಾರತಾನ. ಅದಕ್ಕಾಗಿ ಆ ತಾಯಿಯ ಒಂದು ಚರಿತ್ರದೊಳಗೆ ಬರುವಂತಹ ಪಾರ್ವತಿಯ ವಿಶೇಷವಾದಂಥ ಅವತಾರ, ಅದನ್ನು ನಾವು ನಂಬಿ ಉದ್ಧಾರವಾಗಿ ಹೋಗೋಣ ಅಂಥೇಳಿ ತಿಳ್ಕೊಂಡು ಈ ಒಂದು ಪವಿತ್ರವಾದಂಥ ನವರಾತ್ರಿಯ 9ನೇ ದಿನಕ್ಕೆ ನಾವು ಮಂಗಲವನ್ನು ಮಾಡೋಣ. ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.